ರೋಟರಿ ಕ್ಲಬ್ಗೆ ಜಿಲ್ಲಾ ಗವರ್ನರ್ ಪಾಲಾಕ್ಷ ಅವರು ಅಧಿಕೃತ ಭೇಟಿ ನೀಡಿ ಸದಸ್ಯರೊಂದಿಗೆ ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಗವರ್ನರ್ ಪಾಲಾಕ್ಷ ಅವರು ರೋಟರಿ ಸಂಸ್ಥೆ ಸಮಾಜಮುಖಿ ಕಾರ್ಯಗಳಲ್ಲಿ ಸದಾ ಮುಂಚೂಣಿಯಲ್ಲಿದ್ದು ಈ ವರ್ಷವೂ ಹಲವು ಮಹತ್ವದ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ ಅಂತ ತಿಳಿಸಿದರು. ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸೋ ಯೋಜನೆ ಇದೆ ಅಂತ ತಿಳಿಸಿದರು. ಪರಿಸರ ಸಂರಕ್ಷಣೆಗಾಗಿ ಜಾಗೃತಿ ಕಾರ್ಯಕ್ರಮಗಳು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಅಂತ ತಿಳಿಸಿದರು. ರಸ್ತೆ ಸುರಕ್ಷತೆ ಕುರಿತು ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿ ಯುವಕರಲ್ಲಿ ನಿಯಮ ಪಾಲನೆಯ ಮಹತ್ವವನ್ನ ಬೋಧಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಕೊಪ್ಪದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಅನೇಕ ಸದಸ್ಯರು ಉಪಸ್ಥಿತರಿದ್ದರು. ಈ ವೇಳೆ ಕ್ಲಬ್ ವತಿಯಿಂದ ಕೈಗೊಂಡಿರುವ ವಿವಿಧ ಸಮಾಜಮುಖಿ ಕಾರ್ಯಗಳ ಕುರಿತು ವಿವರಗಳನ್ನು ಹಂಚಿಕೊಳ್ಳಲಾಯಿತು. ರೋಟರಿ ಕ್ಲಬ್ ಕೊಪ್ಪ ಇದಕ್ಕೆ ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರೋಟರಿ ಕ್ಲಬ್ ಕೊಪ್ಪ ಇದರ ಅಧ್ಯಕ್ಷರಾದ ರೋಟೇರಿಯನ್ ಲಕ್ಷ್ಮೀ BS ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಕ್ಲಬ್ಗೆ ಅಧಿಕೃತ ಭೇಟಿ ನೀಡಿರುವಂತಹ DG ಅವರಾದಂಥ MPHF K ಪಾಲಾಕ್ಷ ಇವರಿಗೆ ರೋಟರಿ ಕ್ಲಬ್ ಕೊಪ್ಪ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಅಸಿಸ್ಟೆಂಟ್ ಗವರ್ನರ್ ಆದಂಥ ರೋಟೇರಿಯನ್ ರಾಜಗೋಪಾಲ್ ಜೋಶಿ ಇವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಝೋನಲ್ ಲೆಫ್ಟಿನೆಂಟ್ ವಲಯ 6ರ ಝೋನಲ್ ಲೆಫ್ಟಿನೆಂಟ್ ಆದಂತಹ ರೋಟೇರಿಯನ್ ಮಹೇಶ್ ಇವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಆಗಮಿಸಿದಂಥ ಎಲ್ಲ ರೋಟರಿ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ. ನಾನು ರೋಟೇರಿಯನ್ ಪಾಲಾಕ್ಷ, ಡಿಸ್ಟ್ರಿಕ್ಟ್ ಗವರ್ನರ್, ರೋಟರಿ ಜಿಲ್ಲೆ 318. ಇಂದು ರೋಟರಿ ಕೊಪ್ಪದ ಅಧಿಕೃತ ಭೇಟಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಶಾಲೆ ಜ್ಞಾನವಾಹಿನಿ ಶಾಲೆಗೆ ಭೇಟಿ ನೀಡಿ ಅಲ್ಲಿಯ ಕಾರ್ಯವನ್ನು ಪರಿಶೀಲನೆ ಮಾಡಿದ್ದೇನೆ. ಈ ವರ್ಷ ಜಿಲ್ಲೆಯಲ್ಲಿ ಸುಮಾರು ಸಮಾಜಮುಖಿ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಆರೋಗ್ಯ, ಪರಿಸರ, ರೋಡ್ ಸೇಫ್ಟಿ ಮತ್ತು ಎಜುಕೇಷನಲ್ಲಿ ಶಾಲಾ ಶಿಕ್ಷಕರಿಗೆ ತರಬೇತಿಯನ್ನು ನೀಡತಕ್ಕಂಥದ್ದು ಮತ್ತು 7, 8, 9 ತರಗತಿಯ ವಿದ್ಯಾರ್ಥಿಗಳಿಗೆ ಕೆರಿಯರ್ ಗೈಡೆನ್ಸ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ತಾವು 10th ಮುಗಿಸಿದ ಮೇಲೆ ಯಾವ ವೃತ್ತಿಯನ್ನು ಮಾಡಬೇಕು ಅನ್ನೋದನ್ನ ಇನ್ನು ಎಳೆ ವಯಸ್ಸಿನಲ್ಲೇ ತೀರ್ಮಾನ ಮಾಡಿದರೆ ಅವರ ಗುರಿ ಮುಟ್ಟಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಕೆರಿಯರ್ ಗೈಡೆನ್ಸನ್ನು ಜಿಲ್ಲೆಯ ಮೂಲಕ ರೋಟರಿ ಮೂಲಕ ಹಮ್ಮಿಕೊಂಡಿದ್ದೇವೆ. 2ನೇದು ಆರೋಗ್ಯದಲ್ಲಿ ಇಂದು ಏನು ಹೆಣ್ಣು ಮಕ್ಕಳ ಗರ್ಭಕೋಶದ ಕ್ಯಾನ್ಸರ್ ಇರುತ್ತೆ, ಇದು ತುಂಬ ಅತಿಯಾಗಿ ಬೆಳೀತಾ ಇರ್ತಕ್ಕಂಥದ್ದು. ಅದನ್ನು ತಡೆಗಟ್ಟಲಿಕ್ಕೆ ಜೀವನ ಪರ್ಯಂತ 2 ಬಾರಿ ಒಂದು ಇಂಜೆಕ್ಷನ್ನ ರೋಟರಿ ಮೂಲಕ ಕೊಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೇವೆ. ಆ ಒಂದು ಇಂಜೆಕ್ಷನನ್ನು ಖಾಸಗಿಯಾಗಿ ಪಡೆದರೆ 2,000 ರೂಪಾಯಿ ಖರ್ಚು ಬರ್ತದೆ. ನಿಮ್ಮ ರೋಟರಿಯಿಂದ ಬರೀ 500 ರೂಪಾಯಿ ಖರ್ಚಿನಲ್ಲಿ 18 ವರ್ಷದ ಒಳಗಡೆ ಒಂದು ಇಂಜೆಕ್ಷನ್ನ ಕೊಡಿಸಿ, 15ರಿಂದ 45 ವರ್ಷದೊಳಗೆ ಇನ್ನೊಂದು ಇಂಜೆಕ್ಷನ್ನ ಕೊಡಿಸಿದ್ರೆ ಗರ್ಭಕೋಶ ಕ್ಯಾನ್ಸರ್ ಮತ್ತು ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗಳನ್ನು ತಡೆಗಟ್ಟಬಹುದು. ಅದು ಒಂದು ನಮ್ಮ ಜಿಲ್ಲಾ ಕಾರ್ಯಕ್ರಮವಾಗಿ ನಾವು ಹಮ್ಮಿಕೊಂಡಿದ್ದೇವೆ. 3ನೇದು ಇತ್ತೀಚೆಗೆ ಮಕ್ಕಳ ಟ್ರಾಫಿಕ್ ಅವೇರ್ನೆಸ್ ಗೊತ್ತಿರೋಲ್ಲ, ಬೈಕ್ಗಳನ್ನು ವೀಲ್ ಮಾಡೋದು ಮತ್ತು ಏಗಂದ್ರಂಗೆ ಓಡಿಸೋದು, ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದರಿಂದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಟ್ರಾಫಿಕ್ ಅವೇರ್ನೆಸ್ಸನ್ನು ನಾವು ತಂದು ಅವರ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿ
ಅವರು ವಾಹನಗಳನ್ನು ಚಾಲನೆ ಮಾಡಿದ್ರೆ ಈ ರೀತಿ ಆಕ್ಸಿಡೆಂಟ್ಗಳನ್ನ ಅವಾಯ್ಡ್ ಮಾಡ್ಬೋದು. ಏನೆಲ್ಲ ಅವರನ್ನು ನಂಬಿರ್ತಕ್ಕಂಥ ಪೋಷಕರನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸೋದನ್ನ ಅವಾಯ್ಡ್ ಮಾಡ್ಬೋದು. ಈ ನಿಟ್ಟಿನಲ್ಲಿ ಟ್ರಾಫಿಕ್ ಅವೇರ್ನೆಸ್ಸನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಲ್ಲದೆ ಗ್ಲೋಬಲ್ ಗ್ರಾಂಟನ್ನು ಜಿಲ್ಲೆ ಮೂಲಕ ಸುಮಾರು ಮಾಡಿದ್ದೇವೆ. ಗೌತಮ್ಪುರದಲ್ಲಿ 42 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಒಂದು ಶಾಲೆಗೆ ಎಲ್ಲ ಪರಿಕರಗಳನ್ನು ನೀಡಿದ್ದೇವೆ. ಶಿವಮೊಗ್ಗದಲ್ಲಿ ಒಂದು ಬ್ಲಡ್ ಬ್ಯಾಂಕಿಗೆ 54 ಲಕ್ಷ ರೂಪಾಯಿನ ಒಂದು ಯಂತ್ರವನ್ನು ಕೊಟ್ಟಿದ್ದೇವೆ. ಅದೇ ನಾವು ಶಿವಮೊಗ್ಗದ ಶಾಲಾ ಮಕ್ಕಳಿಗೆ 1,000ಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿನಿಯರಿಗೆ ಗರ್ಭಕೋಶ ಕ್ಯಾನ್ಸರ್ನ ಇಂಜೆಕ್ಷನ್ನ ಕೊಡಲಿಕ್ಕೆ ನಾವು ಪ್ಲಾನನ್ನು ಮಾಡಿದ್ದೇವೆ. ಅದರ ಜೊತೆಗೆ ಕಾರ್ಕಳದಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡೋದು ಈ ವರ್ಷ ನಮ್ಮ ಮುಂಚೂಣಿಯಲ್ಲಿದೆ. ಕಡೆಯದಾಗಿ ಮಣಿಪಾಲದ ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸುವಂತ ನಾವು ತೀರ್ಮಾನ ಮಾಡಿದ್ದೇವೆ. 9 ತಿಂಗಳು ಎಲ್ಲ ಅಸಿಸ್ಟೆಂಟ್ ಗವರ್ನರ್ ಮತ್ತು ಅಧ್ಯಕ್ಷರ ಸಹಕಾರದಿಂದ ಸುಮಾರು ಉತ್ತಮ ಕೆಲಸಗಳನ್ನು ಮಾಡಿದ್ದೇವೆ. ಉಳಿದ ಕೆಲಸಗಳನ್ನು ಇನ್ನು 3 ತಿಂಗಳಲ್ಲಿ ಮಾಡಿ ಮುಗಿಸಿ ಜಿಲ್ಲೆಯನ್ನು ಉತ್ತಮ ಜಿಲ್ಲೆಯಾಗಿ ಅಭಿವೃದ್ಧಿಪಡಿಸಲಿಕ್ಕೆ ಸಹಕಾರ ಮಾಡಿದ್ದೇನೆ. ಸಹಕರಿಸಿದಂಥ ಎಲ್ಲರೂ ಕೂಡ ಅಭಿನಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಕೊಪ್ಪ ರೋಟರಿ ಕ್ಲಬ್ನಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ ಅಧಿಕೃತ ಭೇಟಿಯ ಒಂದು ಸುಸಂದರ್ಭ. ರೋಟರಿ ಕ್ಲಬ್ ಅನ್ನುವಂಥದ್ದು ಸೇವೆಗಾಗಿ ತಾನು ಸಮರ್ಪಣೆ ಮಾಡಿಕೊಂಡಿದೆ. ಅದು ಸ್ನೇಹ ಮತ್ತು ಪ್ರೀತಿಗೆ ಹುಟ್ಟಿದ್ರೂ ಅದು ಸೇವೆಯೇ ತನ್ನ ಪ್ರಥಮ ಧ್ಯೇಯವಾಗಿ ಇಟ್ಟುಕೊಂಡು ವಿಶ್ವದಾದ್ಯಂತ ಎಲ್ಲ ಕಡೆ ತನ್ನ ಸೇವೆಯನ್ನು ಅದು ಪಸರಿಸಿದೆ. ಆ ನಿಟ್ಟಿನಲ್ಲಿ ರೋಟರಿ ಕ್ಲಬ್ ಕೊಪ್ಪವು ಕೂಡ ಅನೇಕ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಜನಮನ್ನಣೆ ಗಳಿಸಿದೆ. ಯಾಕೆಂದರೆ ಎಷ್ಟು ಜನಕ್ಕೆ ನಾವು ಮಾಡೋ ಸೇವೆ ತಲುಪುತ್ತದೆ ಅನ್ನೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಡಾಕ್ಟರ್ ಉದಯಶಂಕರ್ ಅವರು ಅವರ ಪ್ರಶಮನಿ ಆಸ್ಪತ್ರೆ ಮುಖಾಂತರವಾಗಿ ಮತ್ತು ಮಠಮಾನ್ಯಗಳ ಸಹಕಾರದಿಂದಾಗಿ ರೋಟರಿ ಕ್ಲಬ್ಬಿನ ಎಲ್ಲ ಸದಸ್ಯರುಗಳ ಸಹಕಾರದಿಂದಾಗಿ ಅನೇಕ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಿ ಸಮಾಜಕ್ಕೆ ತನ್ನ ಕೊಡುಗೆಯನ್ನು ನೀಡಿದೆ. ಹಾಗೆ ಇವತ್ತು ಬೆಳಿಗ್ಗೆ ಸರ್ ಅವರು ಫಸ್ಟಿಗೆ ಬಂದ ತಕ್ಷಣ ವಿಸಿಟ್ ಮಾಡಿದ್ದೆ ಸಾಲುಮರ ತಿಮ್ಮಕ್ಕನ ಉದ್ಯಾನವನವನ್ನು. ಅದನ್ನು ರೋಟರಿ ಸಂಸ್ಥೆ ತಾನು ವಹಿಸಿಕೊಂಡು ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದು ಒಂದು ಉತ್ತಮ ಉದ್ಯಾನವನವಾಗಿ ಅದು ನಿರ್ಮಾಣ ಮಾಡ್ತಾ ಇದೆ. ಇದೆಲ್ಲ ಸಾರ್ವಜನಿಕವಾಗಿ ಅಂದರೆ ನಾವು ಪಡ್ಕೊಳ್ಳೋದಕ್ಕೆ ವಾಪಸ್ ಕೊಡುವಂಥ ಒಂದು ಪ್ರಕ್ರಿಯೆಯಲ್ಲಿ ರೋಟರಿ ಸಂಸ್ಥೆ ಜೊತೆ ಸೇರಿಕೊಂಡು ಉತ್ತಮವಾದ ಕಾರ್ಯಕ್ರಮ ಮಾಡ್ತಿರುವಂಥದ್ದು ಅತ್ಯಂತ ಶ್ಲಾಘನೀಯ. ಅದು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಬಂದಾಗ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ನಮ್ಮೊಂದಿಗೆ ಪಾಲ್ಗೊಂಡು ಇವತ್ತು ಸಂಜೆ ಹರಿಹರಪುರದಲ್ಲಿರುವಂಥ RCC ಅದನ್ನು ಸಹ ವಿಸಿಟ್ ಮಾಡೋರಿದ್ದಾರೆ. ಹರಿಹರಪುರದ RCC ಶಾಖೆ ತುಂಬ ಅದ್ಭುತವಾಗಿ ತನ್ನ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದೆ. ಕೃಷಿಕರಿಗಿರ್ಬೋದು, ಸ್ಥಳೀಯರಿಗಿರ್ಬೋದು, ಎಲ್ಲರಿಗೂ ಬೇಕಾದ ವ್ಯವಸ್ಥೆಗಳನ್ನು ಕೊಡುವುದರಲ್ಲಿ RCC ಜೊತೆಗೆ ರೋಟರಿ ಸಂಸ್ಥೆ ಎರಡು ಸೇರಿಕೊಂಡು ಉತ್ತಮವಾದ ಸಮಾಜಮುಖಿಯಾದ ಕಾರ್ಯಕ್ರಮ ಮಾಡ್ತಿರುವಂಥದ್ದು ನಮಗೂ ತುಂಬ ಒಂದು ಹೆಮ್ಮೆಯ ಸಂಗತಿ. ಅಂತ ಒಂದು ಕ್ಲಬ್ಬಿಗೆ ಇವತ್ತು ಡಿಸ್ಟ್ರಿಕ್ಟ್ ಗವರ್ನರ್ ಅಭಿಷೇಕ್ ವಿಸಿಟ್ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಗವರ್ನರ್ ತಂದು ಈ ಒಂದು ಕಾರ್ಯಕ್ರಮ ಪಾಲ್ಗೊಳ್ಳುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಈ ಒಂದು ಉತ್ತಮ ಕಾರ್ಯಕ್ಕಾಗಿ ಅತ್ಯಂತ ಅಭಿನಂದನೆಗಳು, ವಂದನೆಗಳು ಸಲ್ಲಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.